ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅದೆಷ್ಟೋ ವಿಸ್ಮಯಕಾರಿ ವಿಚಾರಗಳು ನಡೀತಾನೆ ಇರುತ್ತವೆ. ಅವುಗಳು ಹಲವಾರು ಕೌತುಕಗಳನ್ನ ಹುಟ್ಟು ಹಾಕುತ್ತವೆ. ಅವುಗಳನ್ನ ನಂಬಬೇಕೋ ಬಿಡಬೇಕೋ ಅನ್ನೋ ಪ್ರಶ್ನೆಗಳು ವ್ಯಕ್ತವಾಗುತ್ತವೆ. ನಾವಿವತ್ತು ಹೇಳ್ತಾ ಇರೋ ಟ್ವಿನ್ ಫ್ಲೇಮ್ ಅಂದ್ರೆ ಅವಳಿ ಜ್ವಾಲೆಯ ವಿಚಾರವೂ ಹಾಗಿದ್ರೆ ಟ್ವಿನ್ ಫ್ಲೇಮ್ ಅಂದ್ರೇನು ಅನ್ನೋದನ್ನ ಈಗ ನೋಡೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನೀವು ಅವಳಿ ಮಕ್ಕಳ ಬಗ್ಗೆ ಕೇಳಿದ್ದೀರಿ ಅಲ್ವಾ? ಬರೀ ಕೇಳಿರೋದು ಯಾಕೆ, ನಿಮ್ಮ ಸುತ್ತಮುತ್ತ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಜನರನ್ನ ನೋಡಿರ್ತೀರ. ಇಬ್ರದ್ದು ಒಂದೇ ರೂಪವಾಗಿರುತ್ತೆ. ಆದ್ರೆ ಟ್ವಿನ್ ಫ್ಲೇಮ್ ಅಂದ್ರೆ ಅವಳಿ ಜ್ವಾಲೆ ಬಗ್ಗೆ ಕೇಳಿರೋದು ಕಡಿಮೆ ಅನ್ಸುತ್ತೆ. ಇದೇನು ಅವಳಿ ಜ್ವಾಲೆ ಅಂದ್ರ, ಇದು ನಿಜಕ್ಕೂ ಅಚ್ಚರಿ ಹುಟ್ಟಿಸುವಂಥದ್ದು. ಇದು 2 ಜೀವ ಒಂದು ಆತ್ಮದ ಕತೆ ಆಗಿರುತ್ತೆ. ಇದನ್ನ ಕೇಳೋಕೆ ಒಂದ್ ರೀತಿ ಅನ್ಸಿದ್ರು ಇದು ಸತ್ಯ ಅನ್ನುವುದಕ್ಕೆ ಹಲವಾರು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ. ಮನುಷ್ಯರ ಜೀವ ಹಾಗೂ ಆತ್ಮ ಬ್ರಹ್ಮಾಂಡದಲ್ಲಿ ಒಂದೇ ಆಗಿದ್ದರೂ ಭೂಮಿಗೆ ಬರ್ತಾ ಇದ್ದಂತೆ ಆತ್ಮ ಬೇರೆ ಜೀವ ಬೇರೆ ಆಗಿ ಹೋಗುತ್ತವೆ. ಇನ್ನು ಇದು ಹೆಣ್ಣು ಗಂಡು ನಡುವೆ ಮಾತ್ರವಲ್ಲ, ಗಂಡು ಗಂಡಿನ ನಡುವೆ ಹಾಗೆ ಹೆಣ್ಣು ಹೆಣ್ಣಿನ ನಡುವೆಯೂ ಇರಬಹುದು. ಇನ್ನು ಟ್ವಿನ್ ಫ್ಲೇಮ್ ಅಂದ್ರೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವುದು ಅಂತಾನು ಹೇಳ್ತಾರೆ. ಜೊತೆಗೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಇದು ಗೊತ್ತಾಗಲ್ಲ ಅಷ್ಟೆ. ಕೆಲವೊಮ್ಮೆ ಅವಳಿ ಜ್ವಾಲೆಯ ಸಂಪರ್ಕವು ಉತ್ತಮ ಸ್ನೇಹಿತರನ್ನಾಗಿ ಸೇರಿಸುತ್ತದೆ. ಇನ್ನೂ ಕೆಲವೊಮ್ಮೆ ಅದು ಪ್ರಣಯ ಸಂಬಂಧವನ್ನ ಪ್ರಾರಂಭಿಸಬಹುದು. ಸಂಬಂಧದ ರೂಪ ಏನೇ ಇರಲಿ, ಅವಳಿ ಜ್ವಾಲೆಯ ಸಂಪರ್ಕಗಳು ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಉತ್ತೇಜಿಸಬಹುದು ಮತ್ತು ಜನರನ್ನು ಹೊಸ ಜೀವನ ಪಥದಲ್ಲಿ ಕೊಂಡೊಯ್ಯಬಹುದು. ಹಾಗಿದ್ರೆ ಅವಳಿ ಜ್ವಾಲೆಯ ಸಿದ್ಧಾಂತ ಏನು ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಅನೇಕ ಮೂಲಗಳಿವೆ. ಸಿಂಪೋಸಿಯಂ ತತ್ವದ ಆಧಾರದಲ್ಲಿ ಹೇಳಲಾಗುತ್ತೆ. ಸುಮಾರು ಕ್ರಿಸ್ತಪೂರ್ವ 385ರಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ಅದರಂತೆ ಮಾನವರಿಗೆ ಒಂದು ಕಾಲದಲ್ಲಿ 4 ಕಾಲುಗಳು, ತೋಳುಗಳು ಮತ್ತು 2 ಮುಖಗಳು ಇದ್ವು ಅಂತ ಹೇಳಲಾಗುತ್ತೆ. ಈ ವಿಚಾರ ಇರ್ಲಿ. ಹಾಗಿದ್ರೆ ನಿಮ್ಮ ಟ್ವಿನ್ ಫ್ಲೇಮ್ ಯಾರು, ಎಲ್ಲಿರ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕಷ್ಟ. ಆದ್ರೆ ಅವರನ್ನ ಭೇಟಿ ಆದಾಗ ನಿಮ್ಗೆ ಅನ್ಸ್ಬಹುದು, ಇವರ ಜೊತೆ ನಾನಿದ್ರೆ ನನಗೆ ಭದ್ರತೆ, ಇಬ್ರು ಸೇರಿ ಏನಾದ್ರೂ ಸಾಧಿಸಬಹುದು ಅಂತ. ಅದು ಹೇಗೆ ಅಂದ್ರೆ, ಅವರನ್ನ ನೋಡಿದ ಕೂಡಲೇ ಕಣ್ಗಳು ಮಿಲನ ಆಗುವ ಮೊದಲು ಆತ್ಮಗಳು ಒಂದಾಗಿ ಬಿಟ್ಟಿರುತ್ತವೆ. ಇನ್ನು ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಫ್ರೆಂಡ್ ಕೂಡ ಆಗಿರಬಹುದು, ಇಲ್ಲ ನಿಮಗಿಂತ ಹಿರಿಯರು ಇರಬಹುದು ಅಥವಾ ಕಿರಿಯರು ಕೂಡ ಆಗಿರಬಹುದು. ಒಂದ್ ವೇಳೆ ನಿಮ್ಮ ಟ್ವಿನ್ ಫ್ಲೇಮ್ ಸಿಕ್ಕಿದ್ರೆ ಅವರ ಜೊತೆ ಉತ್ತಮ ಸಂಬಂಧ ಬೆಳೆಯುತ್ತೆ. ಅಲ್ಲದೆ ಅವರು ಹೇಳುವ ಮಾತುಗಳನ್ನ ನೀವು ಖಂಡಿತ ಕೇಳ್ತೀರ. ಅವರು ಕೂಡ ನೀವು ಹೇಳುವ ಮಾತುಗಳನ್ನ ಕಿವಿಗೊಟ್ಟು ಆಲಿಸ್ತಾರೆ, ಅದನ್ನ ಪಾಲನೆಯನ್ನು ಮಾಡ್ತಾರೆ. ಇನ್ನು ನಿಮ್ಮದು ಯಾವ ರೀತಿಯ ಗುಣಲಕ್ಷಣಗಳು ಇರುತ್ತವೋ ಅವರದ್ದು ಕೂಡ ಹಾಗೆ ಇರುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ ನೀವು ಹೇಗಿರ್ತೀರೋ ಹಾಗೆ ನಿಮ್ಮನ್ನ ಅವರು ಸ್ವೀಕಾರ ಮಾಡ್ತಾರೆ. ನೀವು ಅಷ್ಟೇ ಅದನ್ನೇ ಪಾಲನೆ ಮಾಡ್ತೀರ. ಹಾಗೆ ನೀವಿಬ್ರು ನಿಮ್ಮಲ್ಲಿನ ಯಾವುದೇ ಗುಣಗಳನ್ನ ಬದಲಿಸಬೇಕು ಅಂತ ಪರಸ್ಪರ ಬಯಸೋದಿಲ್ಲ. ಇನ್ನೂ ಒಂದು ಅಚ್ಚರಿ ವಿಷಯವನ್ನ ಹೇಳ್ತೀನಿ ಕೇಳಿ. ಒಂದ್ ವೇಳೆ ನೀವು ಸಣ್ಣ ವಯಸ್ಸಿನಲ್ಲಿ ಏನಾದ್ರೂ ಕಷ್ಟ ಅನುಭವಿಸಿದ್ರಿ ಅಂದ್ಕೊಳ್ಳಿ. ಅಚ್ಚರಿ ಅಂದ್ರೆ ಅದೇ ರೀತಿಯ ಕಷ್ಟವನ್ನ ಅವರೂ ಕೂಡ ಅನುಭವಿಸಿರ್ತಾರೆ. ಒಂದ್ ವೇಳೆ ನೀವು ಚಿಕ್ಕವರಿದ್ದಾಗ ಶಾಂತ ಸ್ವಭಾವದವರೋ ಅಥವಾ ಕ್ರೂರ ಸ್ವಭಾವದವರೋ ಆಗಿದ್ರೆ ಅವರು ಕೂಡ ಹಾಗೆ ಆಗಿದ್ರು ಅನ್ನೋದು ನಿಮ್ಮಿಬ್ಬರ ಮಾತುಕತೆಯ ಮೂಲಕ ಗೊತ್ತಾಗುತ್ತೆ. ಇದರ ಜೊತೆ ನಿಮ್ಮಿಬ್ಬರ ಆಸೆ ಅಭಿಲಾಷೆಗಳು ಕೂಡ ಒಂದೇ ಆಗಿರುತ್ತವೆ. ಇನ್ನು ಅಭಿರುಚಿಯೂ ಒಂದೇ ಆಗಿರುತ್ತೆ. ಇನ್ನೂ ಹೇಳಬೇಕು ಅಂದ್ರೆ, ಈಗ ಒಂದು ವಿಚಾರವನ್ನ ಅವ್ರಿಗೆ ಹೇಳಬೇಕು ಅಂದ್ಕೋತೀರ, ನಿಮ್ಗೆ ಅಚ್ಚರಿಯಾಗೋ ರೀತಿ ಅವರು ಅದನ್ನೇ ಹೇಳೋಕ್ ಹೊರಟಿರ್ತಾರೆ. ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ. ಇವರು ನನ್ನಂತೆ, ಇವರ ಜೊತೆ ನಾನು ಯಾವಾಗ್ಲೂ ಕಾಲ ಕಳಿಬೇಕು ಅಂತ. ಇದನ್ನ ಕೇಳ್ತಾ ಇದ್ರೆ ನಿಮ್ಗೆ ಖಂಡಿತ ಅಚ್ಚರಿ ಆಗುತ್ತೆ. ಹಾಗೆ ಎಲ್ಲೋ ನನಗೆ ಯಾರೋ ಇಂಥವರು ಒಬ್ರು ಇರಬಹುದು ಅನ್ಸ್ಬೋದು, ಇಲ್ಲ ಅಂದ್ರೆ ಈಗಾಗ್ಲೇ ಅಂಥವರು ನಿನ್ಗೆ ಸಿಕ್ಕಿರಲೂಬಹುದು. ಇದರ ಜೊತೆ ನಿಮ್ಮ ದೇಹದಲ್ಲಿ ಯಾವ್ದಾದ್ರೂ ಗಾಯಗಳು ಇದೆ ಅಂದ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಬಲತೋಳಿನಲ್ಲಿ ಯಾವುದೋ ಒಂದು ಗಾಯದ ಗುರುತು ಆಗಿರುತ್ತೆ.
ಅಂದ್ರೆ ಅವ್ರಿಗೂ ಕೂಡ ಎಡತೋಳಿನಲ್ಲಿ ಆಗಿರುತ್ತೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇದು ದೇಹದ ಮಚ್ಚೆಗಳಲ್ಲೂ ಕೂಡ ಆಗಬಹುದು. ನಿಮ್ಗೆ ಎಡಗೈಯಲ್ಲಿ ಒಂದು ಮಚ್ಚೆ ಇದ್ರೆ ಅದೇ ರೀತಿ ಅವ್ರಿಗೆ ಎಡಗೈಯಲ್ಲಿ ಅದೇ ಜಾಗದಲ್ಲಿ ಮಚ್ಚೆ ಇರೋದನ್ನ ಕಾಣ್ಬೋದು. ಆಗ್ಲೇ ನಾವು ಒಂದ್ ಮಾತನ್ನ ಹೇಳ್ತೀವಿ, ಇಬ್ಬರ ಆಸೆ ಅಭಿಲಾಷೆ ಒಂದೇ ಆಗಿರುತ್ತೆ ಅಂತ. ಅದಕ್ಕೆ ತಕ್ಕಂತೆ ನಿಮ್ಗೆ ಯಾವ ಕೆಲಸ ಇಷ್ಟನೋ ಆ ಕೆಲಸವನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಹಾಗೆ ಅವರಿಗೂ ಇರುತ್ತೆ. ಇನ್ನು ನಿಮ್ಮಲ್ಲಿ ಒಂದು ಗುಣ ಇರುತ್ತೆ, ಅದೇನು ಅಂದ್ರೆ ನಿಮ್ಮ ಕೆಲ ಖಾಸಗಿ ವಿಚಾರಗಳನ್ನ ಯಾರಿಗೂ ಹೇಳದೆ ಇಟ್ಕೊಂಡಿರ್ತೀರಿ. ಆದ್ರೆ ಯಾಕೋ ಗೊತ್ತಿಲ್ಲ, ಅವ್ರನ್ನ ನೋಡ್ತಾ ಇದ್ದಂತೆ ಎಲ್ಲವನ್ನೂ ಅವ್ರ ಜೊತೆ ಹಂಚ್ಕೊಂಡ್ಬಿಡ್ತೀರ. ಅಯ್ಯೋ, ನಿಮ್ ಜೊತೆ ಎಲ್ಲವನ್ನೂ ಹಂಚ್ಕೊಳ್ಬೇಕು ಅನ್ಸ್ತು, ಅದಕ್ಕೆ ಹೇಳ್ಕೊಂಡೆ ಅಂತಾರೆ. ವಾಸ್ತವವಾಗಿ ಹೇಳಬೇಕು ಅಂದ್ರೆ ಅವರು ಹಾಗೆ ಅಂದ್ಕೊಂಡಿರ್ತಾರೆ. ನೀವು ನಿಮ್ಮ ವಿಚಾರಗಳನ್ನ ಹೇಳಿಕೊಂಡ್ರಲ್ವಾ, ಅದೇ ರೀತಿ ಅವರು ತಮ್ಮ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಯಾರಿಗೂ ಹೇಳದೆ ಇರಿಸಿಕೊಂಡಿದ್ದ ಎಲ್ಲಾ ವಿಚಾರಗಳನ್ನು ಹೇಳ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳ್ತಾರೆ. ಇಷ್ಟೇ ಅಲ್ಲ, ಅವರು ನಿಮ್ಮ ಜೊತೆ ಇದ್ದಾಗ ಯಾವತ್ತೂ ಯಾವ ವಿಚಾರದಲ್ಲೂ ಸುಳ್ಳು ಹೇಳಲ್ಲ. ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ. ಹೀಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಇವರ ಡ್ರೆಸ್ ಸೆನ್ಸ್, ಹಾವಭಾವ ಎಲ್ಲವೂ ಒಂದೇ ರೀತಿ ಇರುತ್ತೆ. ಒಂದೇ ರೀತಿಯ ಬಟ್ಟೆಗಳನ್ನು ಕೂಡ ಹಾಕಿಕೊಳ್ಳೋದು, ಒಂದೇ ರೀತಿಯ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಇವೆಲ್ಲವೂ ಇರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಇವರ ರೀತಿ ನೀತಿ, ಗುಣ, ನಡತೆ, ಹಾವ ಭಾವ ಎಲ್ಲವೂ ಒಂದೇ ರೀತಿಯಲ್ಲಿ ಇರುತ್ತೆ. ಇನ್ನು ಇವರನ್ನ ಹ್ಯಾಂಗ್ ಅಂತಾನೂ ಕರೀತಾರೆ. ಅಲ್ಲದೆ ಡಿವೈನ್ ಮ್ಯಾಸ್ಕ್ಲೈನ್ ಮತ್ತು ಡಿವೈನ್ ಫೆಮಿನೈನ್ ಅಂತ ಹೇಳಲಾಗುತ್ತೆ. ಇಲ್ಲಿ ಡಿವೈನ್ ಮ್ಯಾಸ್ಕ್ಲೈನ್ ಅಂದ್ರೆ ಗಂಡು, ಹಾಗೆ ಡಿವೈನ್ ಫೆಮಿನೈನ್ ಅಂದ್ರೆ ಹೆಣ್ಣು. ಇನ್ನೂ ಒಂದು ವಿಚಾರ ಅಂದ್ರೆ, ಹೀಗೆ ಇವರಿಬ್ರು ಭೇಟಿ ಮಾಡೋಕ್ಕೂ ಮೊದಲು ಇವರಲ್ಲಿ ಒಬ್ಬರಿಗೆ ಮದುವೆ ಆಗಿರಬಹುದು, ಒಬ್ಬರಿಗೆ ಆಗಿಲ್ದೇನೂ ಇರಬಹುದು. ಆಗೇನಾಗುತ್ತೆ, ಒಂದ್ ವೇಳೆ ಎಲ್ಲಾದ್ರೂ ಇವರಿಬ್ರು ಪರಸ್ಪರ ಭೇಟಿ ಆಗ್ಬಿಟ್ರೆ ಸ್ಥಳದಲ್ಲೇ ಆಕರ್ಷಿತರಾಗ್ಬಿಡ್ತಾರೆ. ಇಬ್ಬರಲ್ಲೂ ಪ್ರೀತಿ ಬೆಳೆಯುವ ಸಂಭವ ಕೂಡ ಇರುತ್ತೆ. ಇದು ಒಮ್ಮೊಮ್ಮೆ ಮೀಟ್ ಆಗೋದು, ಮಾತುಕತೆ ಆಡೋದು, ಒಟ್ಟಾಗಿ ಓಡಾಡೋದು ಆ ಹಂತಕ್ಕೂ ಹೋಗಿಬಿಡೋ ಸಾಧ್ಯತೆ ಇರುತ್ತೆ. ಇನ್ನು ಇವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಪರಸ್ಪರ ಮೀಟ್ ಆಗೇ ಆಗ್ತಾರೆ. ದೈವಿಕ ತತ್ವ ಆಗಿರುತ್ತೆ. ಅಷ್ಟೇ ಅಲ್ಲ, ಇಂಥ ಸಮಯದಲ್ಲೇ ಇಂಥದ್ದೇ ಕಡೆ ದೇ ದಿನ ಅವರನ್ನ ಭೇಟಿ ಆಗ್ತೀನಿ ಅನ್ನೋದನ್ನ ಇಬ್ರು ಈ ಭೂಮಿಗೆ ಬರೋದಕ್ಕೂ ಮೊದಲೇ ಪಡೆದುಕೊಂಡು ಬಂದಿರ್ತಾರೆ. ಅದರಂತೆ ಎಲ್ಲವೂ ನಡೆಯುತ್ತೆ. ಅಂದ್ರೆ ಎಲ್ಲವೂ ವಿಧಿ ಲಿಖಿತದಂತೆ ನಡೆದು ಹೋಗುತ್ತೆ. ಇದನ್ನ ಯಾರು ಕೂಡ ತಡೆಯೋಕ್ಕಾಗಲ್ಲ. ಈ ರೀತಿ ಒಳಗಾಗೋರಲ್ಲಿ ಮತ್ತೊಂದು ವಿಚಾರವನ್ನ ನೋಡ್ಬೋದು. ತಮ್ಮ ಆ ವ್ಯಕ್ತಿಗೆ ಏನಾದ್ರೂ ಆಯ್ತು ಅಂದ್ರೆ ಅದರ ಫೀಲ್ ಇನ್ನೊಬ್ಬರಿಗೆ ಗೊತ್ತಾಗ್ತಾ ಇರುತ್ತೆ. ಮನಸ್ಸಿಗೆ ಏನೋ ಒಂಥರ ತಳಮಳ, ಮತ್ತೇನೋ ವಿಚಿತ್ರವಾದ ಅನುಭವಗಳು ಗೋಚಾರವಾಗ. ಇಷ್ಟೆಲ್ಲ ಹೇಳಿದ್ಮೇಲೆ ಇದು ನಿಜಕ್ಕೂ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ಬೋದು. ಇದಕ್ಕೆ ಹಲವು ಮಂದಿ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಕೊಡ್ತಾರೆ. ಅದು ಹೇಗೆ ಅಂದ್ರೆ, ಆಪ್ತ ಸಮಾಲೋಚಕರಾದ ಡಾಕ್ಟರ್ ಫ್ರಾನ್ಸಿಸ್ ಏನ್ ಹೇಳ್ತಾರೆ ಅಂದ್ರೆ, ಹೀಗೆ ಒಂದೇ ಮನಸ್ಥಿತಿ ಉಳ್ಳವರು ಪರಸ್ಪರ ಭೇಟಿ ಆಗೋದು ಸಹಜ, ಅಲ್ಲದೆ ಅವರಿಬ್ರು ಆತ್ಮೀಯರಾಗೋದು ಅಷ್ಟೇ ಸಹಜ. ಇದು ಆತ್ಮೀಯತೆ ಬೆಳೆಯಲು ಕಾರಣವೂ ಆಗ್ಬೋದು ಅಂತಾರೆ. ಅದೇ ರೀತಿ ಅವಳಿ ಜ್ವಾಲೆಗಳ ಬಗ್ಗೆ ಸಾಮಾನ್ಯ ಜನರು ಮತ್ತು ಆಧ್ಯಾತ್ಮಿಕ ಚಿಂತಕರು ಹೇಳೋದನ್ನ ಆಧಾರವಾಗಿರಿಸಿಕೊಂಡು ಬೇರೆದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಅದೇನು ಅಂದ್ರೆ, ಖ್ಯಾತ ಮನಃಶಾಸ್ತ್ರಜ್ಞ ಡೋರೋಥಿ ಟಿನೋವಾ ಇದಕ್ಕೆ ಲಿಮರೆನ್ಸ್ ಅಂತ ಕರೀತಾರೆ. ಲಿಮರೆನ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಹೊಂದಿರೋ ಗೀಳು ಬಯಕೆ, ಆಕರ್ಷಣೆ, ಒಬ್ಬ ವ್ಯಕ್ತಿಗಾಗಿ ಹಂಬಲಿಸೋದು, ತನ್ನಂತೆ ಆತನು ಅಂತ ತಾನೇ ಅಂದ್ಕೊಳ್ಳೋದು. ಈ ಮನಃಶಾಸ್ತ್ರಜ್ಞರು ಇಂಥ ಅನೇಕ ಜನರಿಗೆ ಚಿಕಿತ್ಸೆ ನೀಡಿದ್ದಾರೆ. ಅವರು ಹೇಳಿರುವಂತೆ ಕೆಲವರು ಒಬ್ಬ ವ್ಯಕ್ತಿಯ ಪ್ರೀತಿಗಾಗಿ ಹಂಬಲಿಸ್ತಾರೆ. ಆ ಪ್ರೀತಿ ಸಿಗದೆ ಇದ್ರೂ ಸಿಕ್ಕಿದೆ ಅನ್ನೋ ಭ್ರಮೆಯಲ್ಲಿ ಅವರು ನನ್ನಂತೆ ಅಂದ್ಕೊಂಡು ಭ್ರಮೆಯಲ್ಲಿ ಮುಳುಗಿ ಹೋಗ್ತಾರಂತೆ. ಇನ್ನು ಈ ಅವಳಿ ಜ್ವಾಲೆಗಳ ಬಗ್ಗೆ ಪರಿಕಲ್ಪನೆ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಅದು ಗ್ರೀಕ್ನಿಂದ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿನ ತತ್ವಜ್ಞಾನಿ ಪ್ಲೀಟೋ ಪ್ರೀತಿಯ ಅರ್ಥವನ್ನ ವಿವರಿಸಲು ಮಾಡಿದ ಪ್ರಯತ್ನದ ಫಲವಾಗಿ ಇದು ಬಂತು ಅಂತ ಹೇಳಲಾಗುತ್ತೆ. ಇನ್ನು ಹೀಗೆ ಹುಟ್ಟಿಕೊಳ್ಳುವ ಸಂಬಂಧಗಳು ಕೊನೆಯವರೆಗೂ ಇರುತ್ವಾ ಅಂತ ಕೇಳೋದಾದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಕೆಲ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ ಈ ಸಂಬಂಧ 2 ವರ್ಷದೊಳಗೆ ಮುರಿಬಹುದು. ಇದು ತಮ್ಮ ಸಂಬಂಧಗಳ ನಡುವಿನ ಬಿರುಕಿಗೂ ಕಾರಣವಾಗಬಹುದು ಅಂತಾರೆ ಮನೋಚಿಕಿತ್ಸಕರು.
ಈ ಅವಳಿ ಜ್ವಾಲೆಯ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಅವೆಲ್ಲವೂ ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇನ್ನು ವಿಜ್ಞಾನ ಇದಕ್ಕೆ ವೈಜ್ಞಾನಿಕ ಪುರಾವೆಗಳು ಇಲ್ವೇ ಇಲ್ಲ ಅಂತ ಹೇಳುತ್ತೆ. ಇವೆಲ್ಲ ಏನೇ ಆದ್ರೂ ಈ ಅವಳಿ ಜ್ವಾಲೆ ಮಾತ್ರ ಹಲವಾರು ಕುತೂಹಲಕ್ಕೆ ಕಾರಣವಾಗಿರುವುದಂತೂ ಸತ್ಯ. ನಮಸ್ಕಾರ.